ಸೊ ನಮ್ಗೆ ತುಂಬಾ ಭಯ ಆಗ್ಬಿಟ್ಟಿತ್ತು, ಅದ್ರಲ್ಲೂ ನನಗ್ ಜಾಸ್ತಿ ಭಯ ಆಗಿತ್ತು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಏನು ಅಂತ ನಿಮಗೆ ಈ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಸೊ ನಾವಿವಾಗ ಎಲ್ಲ ರೆಡಿ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ. ಸೊ ನಮ್ಮಮ್ಮ ಕೂಡ ಮಗುನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಆಟೋನ ಹಿಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಸೊ ಆಟೋ ಕೂಡ ಬಂದಿತ್ತು. ನಾವು ಎಲ್ಲಿಯಪ್ಪ ತೋರಿಸೋದು ಅಂತ ಅಂದರೆ ನಮ್ಮನೆ RR ನಗರ್ ಇದೆಯಲ್ಲ, ಡಬಲ್ ರೋಡು. ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಇಲ್ಲಿ ನಮಗೆ ನಿಯರ್ ಬೈ ಎಲ್ಲೋ ಹಾಸ್ಪಿಟಲ್, ಮಕ್ಳ ಹಾಸ್ಪಿಟಲ್ ಇರಲಿಲ್ಲ. ಸೊ ನಾವು ಅದಕ್ಕೆ ಮಕ್ಳ ಹಾಸ್ಪಿಟಲಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸೊ ನೀವು ಕೂಡ ಅಷ್ಟೇ, ಎಲ್ಲೇ ಮಗುಗೆ ಏನಾದರೂ ತೊಂದರೆ ಆದರೆ, ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಮಕ್ಳ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೇ ಬೆಟರ್ ಆಗಿರುತ್ತೆ. ಸೊ ಔಟ್ಸೈಡ್ ನೀವು ಯಾವ ಹಾಸ್ಪಿಟಲ್ಗೂ ತೋರಿಸ್ಬೇಡಿ, ಅವರು ಒಂದು ಹೇಳಿದ್ರೆ ಮತ್ತೊಂದು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮಕ್ಳ ಹಾಸ್ಪಿಟಲ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಸ್ಪಿಟಲ್ ಕೂಡ ನಮಗೆ ಸಿಕ್ತು. ಏನಪ್ಪ ಅಂತಂದರೆ ನಾವು ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೋ 11:20ಕ್ಕೆ ಕೊಟ್ಟಿದ್ರು. ಬಟ್ ನಾವು ಹೋಗೋಷ್ಟಲ್ಲ 12:15 ಆಗಿತ್ತು. ಜನ ಕೂಡ ಹಾಗೆ ಇದ್ರು, ತುಂಬಾ ರಶ್ ಇದ್ರು. ಸೊ ಅವ್ರದ್ದೆಲ್ಲ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೋ. ಸೊ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಆಯಿತು, ನಮ್ಮದು ಕೂಡ ಹೋಗ್ತಾ ಇದ್ದೋ. ನಾವು ಆಟೋನ ಬುಕ್ ಮಾಡಿದ್ದೋ, ಬಟ್ ಅವರು ರಿಟರ್ನ್ ಬರ್ತೀರಾ ಅಂತ ಕೇಳಿದ್ರು, ವೆಯ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಏನಪ್ಪ ಅಂದ್ರೆ ನಮಗೂ ಅದೇ ಬೇಕಿತ್ತು, ಮತ್ತು ಅಲ್ಲಿ ಆಟೋನ ಹುಡುಕಿ ಹೋಗೋಷ್ಟರಲ್ಲಿ ನಮಗೂ ಕೂಡ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸರಿ ಆಯಿತು, ವೆಯ್ಟ್ ಮಾಡಿ, ನಾವು ಕೂಡ ಬರ್ತೀವಿ, ಅಲ್ಲೇ ಮುಗಿಸ್ಕೊಂಡು ಹಂಗೆ ರಿಟರ್ನ್ ಬರ್ತೀವಿ, ಹಂಗೆ ನಮ್ಮನ್ನ ಎಲ್ಲಿ ಪಿಕಪ್ ಮಾಡೋದು ಅಲ್ಲೇ ಡ್ರಾಪ್ ಮಾಡಿಬಿಡಿ ಅಂತ ಹೇಳಿದ್ದು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ವೆಯ್ಟ್ ಮಾಡಿದ್ರು, ತುಂಬ ಹೊತ್ತೇ ವೆಯ್ಟ್ ಮಾಡಿದ್ರು. ಸೊ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಮುಗೀತು ಅಂತ ಅಂದ್ಬಿಟ್ಟು ನಾವು ಕೂಡ ಆಟೋದವ್ರು ಅಲ್ಲೇ ಇದ್ರು ಪಾಪ ನಮಗೋಸ್ಕರ ವೆಯ್ಟ್ ಮಾಡಿಕೊಂಡು. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋದ್ವು. ಅವರು ಆಟೋನ ಇಳಿಸಾದ್ಮೇಲೆ ಹೇಳಿದರು, 30 ರೂಪಾಯಿ ಎಕ್ಸ್ಟ್ರಾ ಕೊಡಿ ವೆಯ್ಟ್ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಅಂತ ಅಂದ್ಬಿಟ್ಟು ನಾವು ಕೂಡ ಕೊಟ್ಟು ಮನೆ ಕೂಡ ಸಿಕ್ತು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನನ್ನ ಮಗ ಬಂದಿದ ತಕ್ಷಣ ನೋಡೋದೇ ನನ್ನ ಮಗಳನ್ನ. ಸೊ ಚೆನ್ನಾಗಿ ಅವಳನ್ನ ಮುದ್ದು ಮಾಡ್ತಾನೆ, ಆಟಾಡಿಸ್ತಾನೆ, ಅದಕ್ಕೆ ನೋಡ್ತಾ ಇದ್ದಾನೆ. ಸೊ ನಾವು ಕೂಡ ಹಾಸ್ಪಿಟಲ್ ಹೋಗ್ಬಿಟ್ಟು ಬಂದೋ. ಇವಾಗ ಕರೆಕ್ಟಾಗಿ ಟೈಮು 2:30 ಆಗಿದೆ. ಸೊ ನಂದು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಏನಪ್ಪ ಅಂತಂದ್ರೆ ನಾವೇಂತಕ್ಕೋಸ್ಕರ ಹೋಗಿದ್ದೋ ಅಂತಂದ್ರೆ ಹಾಸ್ಪಿಟಲ್ಗೆ. ಸೊ ನನ್ನ ಮಗಳಿಗೆ ತುಂಬಾ ಕಣ್ಣಲ್ಲಿ ನೀರು ಅನ್ನೋದು ತುಂಬಾ ಜಾಸ್ತಿ ಲೀಕ್ ಆಗ್ತಾ ಇತ್ತು, ಜಾಸ್ತಿ ಬರ್ತಾ ಇತ್ತು. ಸೊ ಅದು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ, ಮಕ್ಕಳಿಗೆ ಕಣ್ಣು ಕಟ್ಕೊಳ್ಳೋದು ಮತ್ತೆ ನೀರು ಸೋರಿದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ರೀತಿ ಹಿಂಗೆ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು, ಮತ್ತೆ ಅದು ಕಣ್ಣಿನಿಂದ ಮತ್ತೆ ಮೂಗಿಗೆ ನರ ಇಲ್ಲಿಂದ ಇಲ್ಲಿವರೆಗೂ ಬಂದಿರುತ್ತೆ. ಸೊ ಅದು ಹಿಂಗೆ ಮಾಡಿಬಿಟ್ಟು ಮಾಡ್ತಾ ಜಾಸ್ತಿ ಮಸಾಜ್ ಮಾಡ್ತಾ ಇದ್ರೆ ಅದು ನರ ಓಪನ್ ಆಗಿ ಬಾಯಿ ಅಗಲ ಆಗುತ್ತಲ್ಲ. ಸೊ ಆವಾಗ ಯೂರಿನಿಂದ ಮತ್ತೆ ಮೋಷನಿಂದ ಪಾಸ್ ಆದಾಗ ಅದು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಉದ್ದೇಶ ಒಂದು ಇತ್ತು. ಬಟ್ ನಮ್ಗೇನು ಅಂತಂದ್ರೆ ಅದು ವಿಡಿಯೋ ಮಾಡಿದ್ನಲ್ಲ, ಸೊ ನಾನು ಆ ಥರ ಮಸಾಜ್ ಎಲ್ಲ ಮಾಡಿ ಟ್ರೈ ಮಾಡಿದೆ, ನನ್ನ ಮಗಳಿಗೆ ಕಡಿಮೆ ಆಗಿತ್ತು. ಬಟ್ ನೀವು ಟ್ರೈ ಮಾಡಬೇಡಿ ಅಂತ ಹೇಳ್ತಿಲ್ಲ, ಟ್ರೈ ಮಾಡಿದ್ರೆ ಮಾಮೂಲಿ ಇವಾಗ ಜಾಸ್ತಿ ಲೀಕ್ ಆಗೋದು ಮತ್ತೆ ಜಾಸ್ತಿ ಕಣ್ಣು ಕಟ್ಕೊಳ್ಳೋದು ಇರುತ್ತಲ್ಲ, ಅವಾಗ ನೀವು ಅದೆಲ್ಲ ಟ್ರೈ ಮಾಡಿ ಅದು ರಿಸಲ್ಟ್ ಬರಲಿಲ್ಲ ಅಂದ್ರೆ ಮಾತ್ರ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ಬಟ್ ನೀವು ಅದೆಲ್ಲ ಟ್ರೈ ಮಾಡಾದ್ಮೇಲೆ ರಿಸಲ್ಟ್ ಬಂತು ಅಂದರೆ ನೀವು ಯಾವುದೇ ತೊಂದರೆ ಅಂದರೆ ಯಾವ ಥರದ್ದು ಯೋಚನೆ ಮಾಡೋ ಅಗತ್ಯ ಇರೋದಿಲ್ಲ. ಅದು ಮಾಡಿ ರಿಸಲ್ಟ್ ಬಂತು ಅಂತಂದ್ರೆ ನೀವು ಯಾವುದೇ ಯೋಚನೆ ಮಾಡೋ ಅಗತ್ಯ ಇರೋದಿಲ್ಲ. ಸೊ ನಾನು ನನ್ನ ಮಗಳಿಗೆ ಅದನ್ನೆಲ್ಲ ಟ್ರೈ ಮಾಡಿದ್ದೆ, ಸ್ವಲ್ಪ ದಿನ ಕಡಿಮೆ ಆಗಿತ್ತು, ಮತ್ತೆ ಆಮೇಲೆ ಜಾಸ್ತಿ ಆಗ್ತಾ ಇತ್ತಲ್ಲ. ಸೊ ನಮಗೂ ಕೂಡ ಭಯ ಇರುತ್ತೆ, ಹಾಸ್ಪಿಟಲ್ಗೆ ಒಂದ್ಸತಿ ತೋರಿಸೋದು ಒಳ್ಳೇದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು ಅಷ್ಟೇನೆ. ಸೊ ಡಾಕ್ಟ್ರು ಏನಂತ ಹೇಳಿದ್ರು ಅಂತಂದ್ರೆ, ಸೇಮ್ ನಾನು ಹೇಳಿದ್ನಲ್ಲ ನಿಮಗೆ ವಿಡಿಯೋ ಹಾಕಿದ್ನಲ್ಲ, ಸೇಮ್ ಅದೇ ರೀತಿ ಡಾಕ್ಟ್ರು ಕೂಡ ಹೇಳಿದ್ದಾರೆ. ಮಕ್ಕಳಿಗೆ 1 ವರ್ಷದವರೆಗೂ ಈ ಥರ ಆಗೇ ಆಗುತ್ತಂತೆ. 1 ವರ್ಷ ಮೇಲ್ಪಟ್ಟಾದ್ಮೇಲೆ ಇದೇ ರೀತಿ ಕಂಟಿನ್ಯೂ ಆದರೆ ಆವಾಗ ಕಣ್ಣು ಹಾಸ್ಪಿಟ್ಲು ಬರುತ್ತೆ ನೋಡಿ, ಆವಾಗ ಅಲ್ಲಿಗೆ ತೋರಿಸ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಹುಟ್ಟಿದ ಮಕ್ಳಿಗೆಲ್ಲ ಇದು ಬಂದೇ ಬರುತ್ತೆ. ಸೊ 1 ವರ್ಷದವರೆಗೂ ಇದ್ದೇ ಇರುತ್ತೆ. ಅದು ಹೊಟ್ಟೆಯಲ್ಲಿ ಮಗು ಇದ್ದಾಗ ಅದಕ್ಕೆ ಜಾಸ್ತಿ ಖಾರ ಆಗ್ಬೋದು, ಹೀಟ್ ಆಗ್ಬೋದು, ಅದೆಲ್ಲ ತಿಂದಿರುತ್ತೆ, ನಾವು ತಿಂದಿರ್ತೀವಿ. ಮತ್ತೆ ಬಾಣಂತಿಯರಲ್ಲಿ ನಾವು ಫುಡ್ಡು ವೇರಿಯೇಷನ್ ಆಗುತ್ತೆ. ಸೊ ನಮಗೆ ಹೀಟಲ್ಲಿ ಜಾಸ್ತಿ ಇಟ್ಟಿರ್ತಾರೆ, ಮೆಣಸು ಕೊಡೋದು, ಬೆಳ್ಳುಳ್ಳಿ ಕೊಡೋದು, ಆಮೇಲೆ ಹುಚ್ಚಳೆಣ್ಣೆ ಕೊಡೋದು, ಆ ರೀತಿ ಎಲ್ಲ ಕೊಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನಮಗೆ ಹೀಟ್ ಅನ್ನೋದು ಜಾಸ್ತಿ ಆಗುತ್ತೆ.
ಮಗುಗೆ ನಾವು ಫೀಡ್ ಮಾಡಿದಾಗ ಮಗು ಕೂಡ ಹೀಟ್ ಅನ್ನೋದು ಜಾಸ್ತಿ ಆದಾಗ ಕಣ್ಣಲ್ಲಿ ನೀರು ಬರೋದು ಮತ್ತೆ ಗಿಜ್ರೆ ಕಟ್ಟೋದು ಕಣ್ಣು ಕಟ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಸೊ ನಮಗೆ ತುಂಬ ಭಯ ಆಗ್ಬಿಟ್ಟಿತ್ತು. ಅದರಲ್ಲೂ ನನಗೆ ಜಾಸ್ತಿ ಭಯ ಆಗಿತ್ತು. ಒಂದ್ಸಲ ಡಾಕ್ಟರ್ಗೆ ತೋರ್ಸೋದು ಒಳ್ಳೇದೇ ಅಲ್ವಾ, ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಲ್ವಾ. ಸೊ ನಿಮಗೂ ಅದನ್ನೇ ಹೇಳೋದು, ನೀವು ಇದೆಲ್ಲ ಟ್ರೈ ಮಾಡಾದ್ಮೇಲೆ ಕಡಿಮೆ ಆಗಿಲ್ಲ ಅಂದರೆ ಒಂದ್ಸಲ ಡಾಕ್ಟರ್ನ ವಿಸಿಟ್ ಮಾಡೋದು ಒಳ್ಳೇದು. ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಲೇಬೇಕಾಗುತ್ತೆ. ಸೊ ಅದು ನಮಗೆ ಭಯ ಅನ್ನೋದು ಹೋಗಬೇಕು ಅಂದರೆ ಡಾಕ್ಟ್ರು ಹೇಳ್ದಾಗಲೇ ನಮಗೆ ಭಯ ಅನ್ನೋದು ಹೋಗೋದು. ಸೊ ಇವಾಗ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ಕೂಡ ಸೇಮ್ ನಾನು ಹೇಳ್ದಾಗಲೇ ಹೇಳಿದ್ರು, ಅದು 1 ವರ್ಷದವರೆಗೂ ಹಾಗೇ ಇರುತ್ತೆ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಆಯಿಲ್ ಮಸಾಜ್ ಮಾಡಿದಾಗ ಏನು ಮಾಡಬೇಕು, ಈ ರೀತಿ ಹಿಂಗೆ ಮಾಡಿ ಫುಲ್ ಹಿಂಗೆ ಹೋಗಿ ಹಿಂಗೆ ಬಂದು ಫುಲ್ ಜಾಸ್ತಿ ಅಂದರೆ ಸ್ಮೂತಾಗಿ ಮಾಡಬಾರ್ದು, ಬರೀ ಇಲ್ಲಿ ಮಾಡಿ ಸ್ಮೂತಾಗಿ ಮಾಡಬಾರ್ದು. ಫುಲ್ ಇಲ್ಲಿಂದ ಹಿಂಗೆ ಬಂದು ಜಾಸ್ತಿ ಪ್ರೆಷರ್ ಕೊಟ್ಟು ಮಾಡಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನು ಹೇಳಿದ್ರು ಅಂತಂದರೆ, ಮಗುಗೆ ಯಾವುದೇ ರೀತಿ ಕೆಮ್ಮಾಗ್ಬೋದು, ಶೀತ ಆಗ್ಬೋದು, ಕಫ ಆಗ್ಬೋದು, ಯಾವ ರೀತಿಯೂ ಇಲ್ಲ. ಅವಳು ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ. ಅವಳು ವೆಯ್ಟ್ ಕೂಡ ಎಲ್ಲ ಹಾಕ್ಸಿದ್ರು. ವೆಯ್ಟ್ ಕೂಡ ತುಂಬ ನಾರ್ಮಲಾಗಿ ಚೆನ್ನಾಗೇ ಇದ್ದಾಳೆ, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಫಸ್ಟ್ ಕ್ಲಾಸ್ ಆಗಿದ್ದಾಳೆ, ಯಾವುದೇ ಭಯ ಪಡ್ಕೋವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಸೊ ಆವಾಗ ನನಗೆ ಸಮಾಧಾನ ಆಯಿತು. ಸೊ ನಿಮ್ಮ ಮಕ್ಳಿಗೂ ಈ ರೀತಿ ಆಗಿದೆ, ನೀವು ಒಂದ್ಸಲ ಕನ್ಸಲ್ಟೇಷನ್ ಮಾಡೋದ್ರಿಂದ ನಿಮಗೂ ಕೂಡ ಸಮಾಧಾನ ಆಗುತ್ತೆ. ಹೆತ್ತ ತಾಯಿಗೆ ಅಂದಮೇಲೆ ಎಲ್ರಿಗೂ ದುಃಖ ಅಂತ ಅಂದರೆ ಒಂದು ಕಡೆ ಯೋಚನೆ ಅನ್ನೋದು ಇದ್ದೇ ಇರುತ್ತೆ. ಸೊ ನಿಮ್ಮ ಇದೆಲ್ಲ ಕಳ್ಕೋಬೇಕು ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕಾಗುತ್ತೆ. ಅವ್ರು ಹೇಳಾದ್ಮೇಲೆ ನಿಮಗೆ ಗೊತ್ತಾಗೋದು. ಸೊ ನಾನು ಹೇಳೋದು ಇಷ್ಟೇನೆ, ಭಯ ಪಡ್ಕೋಬೇಡಿ. ಏನೇ ಇದ್ರೂ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ. ಸೊ ಮಕ್ಕಳು ಡಾಕ್ಟರ್ ಹತ್ರ ಹೋದ್ರೆ ಬೆಟರು. ನೀವು ನಾರ್ಮಲ್ ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದಲ್ಲ, ಮಕ್ಕಳು ಡಾಕ್ಟರ್ ಹತ್ರನೇ ಹೋಗ್ಬೇಕಾಗುತ್ತೆ. ನಾರ್ಮಲ್ ಹಾಸ್ಪಿಟಲ್ಗೆ ಹೋದ್ರೆ ನೀವು ಕಣ್ಣು ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಅವರು ಇಲ್ದಿರೋ ಭಯ ಎಲ್ಲ ಪಡಿಸ್ತಾರೆ. ಸೊ ನೀವು ಅಲ್ಲೇ ಹೋಗಬೇಡಿ, ಮಕ್ಕಳು ಡಾಕ್ಟರ್ ಎಲ್ಲಿರ್ತಾರೋ ಸೊ ಅಲ್ಲೇ ಹೋಗಿ, ಅದು ತುಂಬ ಒಳ್ಳೆಯದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಒಂದೊಂದು ಲೈಕು ಮತ್ತು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಇಂಪಾರ್ಟೆಂಟು. ಸೊ ಯಾರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.